ಇಂದಿರಾ ಕ್ಯಾಂಟೀನ್ ಬಡವರ ಹಸಿವನ್ನು ನೀಗಿಸುವುದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆಗೊಳಿಸಿದ ಮಹತ್ತರ ಯೋಜನೆಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಪಟ್ಟಣದ ಮಿನಿ ವಿಧಾನಸೌಧದ ಹಿಂಭಾಗದಲ್ಲಿ ನಿರ್ಮಿಸಲಾಗಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಡವರ ಪರವಾದ ಸರ್ಕಾರವಾಗಿದೆ. 2013 ಮತ್ತು 2018 ಹಾಗೂ 2023ರ ಈ ಸರ್ಕಾರದ ಅವಧಿಯಲ್ಲಿ ಸರ್ಕಾರ ಬಡವರ ಪರವಾಗಿ ಅನೇಕ ಯೋಜನೆಗಳನ್ನು ಜಾರಿಗೆಗೊಳಿಸಿದೆ. ಬೆಂಗಳೂರಿನಲ್ಲಿನ ಲಕ್ಷಾಂತರ ವಿದ್ಯಾರ್ಥಿಗಳು, ಬಡವರು, ಕೂಲಿ ಕಾರ್ಮಿಕರನ್ನು ಗಮನದಲ್ಲಿಟ್ಟುಕೊಂಡು ಕ್ಯಾಂಟೀನ್ನಲ್ಲಿ ಆಹಾರ ದೊರೆಯುವಂತೆ ಮಾಡಲು ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ಪ್ರಾರಂಭಿಸಿ ರಾಹುಲ್ ಗಾಂಧಿಯವರಿಂದ ಚಾಲನೆ ದೊರಕಿಸಲಾಗಿತ್ತು. ತದನಂತರದಲ್ಲಿ ಶಾಸಕರುಗಳು ಮನವಿ ಮೇರೆಗೆ ರಾಜ್ಯಾದ್ಯಂತ ಈ ಯೋಜನೆಗೆ ಚಾಲನೆ ನೀಡಲಾಯಿತು. ಇಂದು ನಗರ ಸೇರಿದಂತೆ ಜಿಲ್ಲಾ, ತಾಲೂಕು ಕೇಂದ್ರದಲ್ಲೂ ಇಂದಿರಾ ಕ್ಯಾಂಟೀನ್ ಸ್ಥಾಪಿತವಾಗಿದೆ. ಬಡವರ, ಕೂಲಿ ಕಾರ್ಮಿಕರ ಹಸಿವನ್ನು ನೀಗಿಸುತ್ತದೆ ಎಂದರು. ತುರುವೇಕೆರೆಯಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗಿ ಬಹಳ ವರ್ಷಗಳೇ ಆಗಬೇಕಿತ್ತು. ಆದರೆ ಹಲವಾರು ಕಾರಣಗಳಿಂದ ಆಗಿರಲಿಲ್ಲ. ಈಗ ಕಾಲಗೂಡಿ ಬಂದಿದ್ದು ಬಹಳ ಸಂತೋಷದಿಂದ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ದೇವೆ. ಕ್ಯಾಂಟೀನ್ನಲ್ಲಿ ಅತಿ ಕಡಿಮೆ ದರದಲ್ಲಿ ತಿಂಡಿ, ಊಟ ನೀಡಲಾಗುವುದು. ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಹಾಗೂ ರಾತ್ರಿ ತಲಾ 200 ಜನರಿಗೆ ಆಹಾರ ನೀಡುವ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ದು, ಈ ಸಂಖ್ಯೆ ಸಾಕಾಗುವುದಿಲ್ಲ. ತುರುವೇಕೆರೆ ತಾಲೂಕು ಕೇಂದ್ರವಾಗಿದ್ದು ವಿವಿಧ ಹಳ್ಳಿಗಳಿಂದ ಗ್ರಾಮಸ್ಥರು ನಾನಾ ಕೆಲಸಗಳಿಗೆ ತಾಲೂಕು ಕೇಂದ್ರಕ್ಕೆ ಬರುತ್ತಾರೆ. ಅವರಿಗೆ ಹಾಗೂ ಇಲ್ಲಿನ ಬಡವರ, ಕಾರ್ಮಿಕರು, ಬೀದಿ ವ್ಯಾಪಾರಸ್ಥರಿಗೆ ಕ್ಯಾಂಟೀನ್ನಲ್ಲಿ ಆಹಾರ ದೊರೆಯುವಂತಾಗಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಹೆಚ್ಚಿನ ಜನರಿಗೆ ಆಹಾರ ನೀಡುವ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಕಾರ್ಯಗತಗೊಳಿಸಲಾಗುವುದು ಎಂದರು. 2013 ಮತ್ತು 2018ರ ಸಾಲಿನ ನಮ್ಮ ಸರ್ಕಾರದ ಅವಧಿಯಲ್ಲಿ ರಾಜ್ಯಾದ್ಯಂತ ಇಂದಿರಾ ಕ್ಯಾಂಟೀನ್ ಬಹಳ ಉತ್ತಮ ರೀತಿಯಲ್ಲಿ ಬಡವರಿಗೆ ಹಸಿವನ್ನು ನೀಡುವ ಕೆಲಸವನ್ನು ಮಾಡುತ್ತಿತ್ತು. ತದನಂತರದಲ್ಲಿ ಬಂದ ಸರ್ಕಾರಗಳು ಕೆಲವು ವರ್ಷಗಳ ಕಾಲ ಇಂದಿರಾ ಕ್ಯಾಂಟೀನ್ ಯೋಜನೆಯೇ ಸ್ಥಗಿತಗೊಳಿಸಿತು. ಆದರೆ 2023ರಲ್ಲಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಬಡವರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ಇಂದಿರಾ ಕ್ಯಾಂಟೀನ್ ಯೋಜನೆಗೆ ಚಾಲನೆ ನೀಡಲಾಗಿದೆ. ಇಂದು ಸಚಿವರು, ಶಾಸಕರು ಉದ್ಘಾಟನೆಗೆ ಬಂದಿದ್ದಾರೆಂದು ಉತ್ತಮ ಗುಣಮಟ್ಟದ ರುಚಿಯುಳ್ಳ ಇಡ್ಲಿ, ಕೇಸರಿಬಾತ್ ಮಾಡಲಾಗಿದೆ. ನಾಳೆಯಿಂದ ಬಡವರಿಗೆ, ನಾಗರಿಕರಿಗೆ ಅಷ್ಟೇ ಗುಣಮಟ್ಟದ ಹಾಗೂ ರುಚಿಯುಳ್ಳ ಆಹಾರವನ್ನು ಒದಗಿಸಬೇಕು. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ. ಗುಣಮಟ್ಟದಲ್ಲಿ ವ್ಯತ್ಯಾಸವಾದರೆ ಕಳಪೆ ಆಹಾರ ನೀಡಿದರೆ ಗುತ್ತಿಗೆದಾರರನ್ನು ಬದಲಿಸಿ ಬೇರೆ ಗುತ್ತಿಗೆದಾರರನ್ನು ನೇಮಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಶಾಸಕ ಎಂಟಿ ಕೃಷ್ಣಪ್ಪ ಅಧ್ಯಕ್ಷತೆ ವಹಿಸಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕ ಎಂಟಿ ಕೃಷ್ಣಪ್ಪ ಅವರನ್ನು ಪಟ್ಟಣ ಪಂಚಾಯಿತಿ ವತಿಯಿಂದ ಸನ್ಮಾನಿಸಲಾಯಿತು. ಸಚಿವರು, ಶಾಸಕರು ಇಂದಿರಾ ಕ್ಯಾಂಟೀನ್ನಲ್ಲಿ ಇಡ್ಲಿ, ಕೇಸರಿಬಾತ್ ಸವಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಬೇಮಲ್ ಕಾಂತರಾಜು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಗೀತಾ ರಾಜಣ್ಣ, ಬೆಸ್ಕಾಂ ಮಾಜಿ ನಿರ್ದೇಶಕ ವಸಂತ್ ಕುಮಾರ್, ತುಮುಲ್ ನಿರ್ದೇಶಕ ಮಹಾಲಿಂಗಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಸ್ತಿಗೊಂಡನಹಳ್ಳಿ ದೇವರಾಜ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ, ಸಿಇಒ ಪ್ರಭು, ಎಸ್ಪಿ ಅಶೋಕ್, ಯೋಜನಾ ನಿರ್ದೇಶಕ ಯೋಗಾನಂದ್, ಉಪ ವಿಭಾಗಾಧಿಕಾರಿ ಸಪ್ತಶ್ರೀ, ತಹಸೀಲ್ದಾರ್ ಕುಯಂ ಇ ಅಹಮದ್, ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು, ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಶೀಲಾ, ಉಪಾಧ್ಯಕ್ಷೆ ಭಾಗ್ಯ, ಸದಸ್ಯರಾದ ಚಿದಾನಂದ್, ಮಧು, ಯಜಮಾನ್ ಮಹೇಶ್, ಸ್ವಪ್ನ, ಜಯಮ್ಮ, ಆಶಾ, ಸುರೇಶ್, ರುದ್ರೇಶ್ ಸೇರಿದಂತೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ನಾಗರಿಕರು ಇತರರು ಉಪಸ್ಥಿತರಿದ್ದರು. ಮಂಜಣ್ಣ
ಬೇಡುತ್ತಿರುವೆ ಕರುಣಾಕರ ಲೋಕರಕ್ಷಕ ಹೇ ವಿಘ್ನೇಶ್ವರ ನಮ್ಮ ಎದೆಯಲ್ಲಿ ಮನದಲ್ಲಿ ಗಣಪತಿ ಗಣಪತಿ ಸದಾ ಸಂತೋಷದಿಂದ ನಾವೆಲ್ಲರೂ ಕೂಡ ಈ ಇಂದಿರಾ ಕ್ಯಾಂಟೀನ್ ಅನ್ನು ಉದ್ಘಾಟನೆ ಮಾಡಿದೆವು. ಇದು ಬಹಳ ಹಿಂದೆನೇ ಆಗಬೇಕಾಗಿತ್ತು. ಅನೇಕ ಕಾರಣಗಳಿಂದ ಅದು ಮುಂದೆ ಮುಂದೆ ಹೋಗಿ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ. ಇವತ್ತಿನಿಂದ ತುರುವೇಕೆರೆಯಲ್ಲಿ ಪಟ್ಟಣದಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಹಸಿವನ್ನು ನೀಗಿಸುವಂತ ರೀತಿಯಲ್ಲಿ ಈ ಇಂದಿರಾ ಕ್ಯಾಂಟೀನ್ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಇಲ್ಲಿ ನನ್ನ ಅಧಿಕಾರಿ ಸ್ನೇಹಿತರು ನನಗೊಂದು ನೋಟ್ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ 200 ಜನ, ಲಂಚ್ 200 ಮತ್ತು ಡಿನ್ನರ್ 200. ಇದು ಸಾಕಾಗೋದಿಲ್ಲ. 200 ಜನಕ್ಕೆ ನೀವು ಇಡ್ಲಿ ಕೊಟ್ಟುಬಿಟ್ರೆ ಮುಗಿದೋಯ್ತು. ಈ ಸಂಖ್ಯೆಯನ್ನು ಇನ್ನೂ ಹೆಚ್ಚು ಮಾಡಬೇಕಾಗ್ತದೆ. ಅದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಬೇಕು. ಯಾಕೆಂದ್ರೆ ಇದು ತಾಲೂಕಾ ಹೆಡ್ ಕ್ವಾರ್ಟರ್ ಇದೆ. ಇಲ್ಲಿ ಹೆಚ್ಚು ಜನ ಹಳ್ಳಿಗಳಿಂದ ಬರ್ತಾರೆ. ಬಹುಶಃ ಈ ಪಟ್ಟಣದವರಿಗಿನ್ನ ಹೆಚ್ಚಾಗಿ ಅವಶ್ಯಕತೆ ಇರ್ತಕ್ಕಂಥದ್ದು ಆ ಹೊರಗಡೆಯಿಂದ ಬರುವಂತ ಜನ, ಹಳ್ಳಿಯಿಂದ ಬರುವಂತ ಜನ. ಅದಕ್ಕಾಗಿ 200 ಸಾಲೋದಿಲ್ಲ. ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ತಕ್ಷಣ ಕಳಿಸ್ಕೊಡಿ. ಅದಕ್ಕೆ ಹೆಚ್ಚು ಕೊಡೋದಕ್ಕೆ ಏರ್ಪಾಟ್ ಮಾಡೋಣ ಅನ್ನುವಂತ ಪರಿಕಲ್ಪನೆ ನಮ್ಮ ಸರ್ಕಾರದಲ್ಲಿ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು 2013 ಮತ್ತು 2018ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬಹಳ ಜನ ಕೂಲಿ ಕಾರ್ಮಿಕರಿದ್ದಾರೆ, ಬಹಳ ಜನ ಬಡ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ಸಿಕ್ಕೋದಿಲ್ಲ. ಹಾಗಾಗಿ ಮನೆಯಲ್ಲಿ ಅವ್ರ ಮನೆಗಳಲ್ಲಿ ಅವರಿಗೆ ತಿಂಡಿ ಆಗಲಿ ಊಟ ಆಗಲಿ ಕೊಡ್ತಕ್ಕಂಥ ವ್ಯವಸ್ಥೆ ಇರೋದಿಲ್ಲ. ಆ ಜನರಿಗೆ ಕ್ಯಾಂಟೀನ್ಗಳನ್ನು ಮಾಡೋದರ ಮೂಲಕ ಒಂದಿಷ್ಟು ಸಹಾಯ ಮಾಡಬಹುದು ಅಂತೇಳಿ ತೀರ್ಮಾನ ಮಾಡಿ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ರು. ಮಾನ್ಯ ರಾಹುಲ್ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಅವತ್ತು ಪ್ರಾರಂಭ ಆದಂತದ್ದು ಸಾವಿರಾರು ಜನರಿಗೆ ಪ್ರತಿನಿತ್ಯ ಆ ಬಡವರಿಗೆ ಹಸಿವಿನಿಂದ ಬಡತನದಿಂದ ಹಸಿವಿನಿಂದ ಇರ್ತಕ್ಕಂಥವರಿಗೆ ಸಹಾಯ ಆಗಿದೆ ಅಂತೇಳಿ ನಾವು ಭಾವಿಸ್ತೇವೆ. ನಲ್ಲಿ ಅವರು 5 ರೂಪಾಯಿ ಕೊಟ್ಟು ತಿಂಡಿ ತಿನ್ಕೊಂಡು ಹೋಗ್ಬೋದು. ಶಾಸಕರೆಲ್ಲರೂ ಕೂಡ ವಿಧಾನಸಭೆಯಲ್ಲಿ ಇಲ್ಲ ಸ್ವಾಮಿ ಬೇರೆ ಬೆಂಗಳೂರಿನಲ್ಲಿ ಆದ್ರೆ ಆಗೋದಿಲ್ಲ, ಎಲ್ಲ ತಾಲೂಕಿನಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು. ಅದಕ್ಕಾಗಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಿಂದ ಹೆಡ್ ಕ್ವಾರ್ಟರ್ಸ್ ನಲ್ಲಿ 1, 2, 3 ಮಾಡಿದ್ದೇವೆ. ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕೂಡ ಇವತ್ತು 2, 3, 4 ಆ ರೀತಿ ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿದ್ದೇವೆ. ಮಧ್ಯದಲ್ಲಿ ಸ್ವಲ್ಪ ದಿವಸ ನಿಲ್ಲಿಸಿದ್ರು. ಅದು ಬೇರೆ ಬೇರೆ ಕಾರಣಕ್ಕೆ ನಿಲ್ಲಿಸೋದಕ್ಕಾಗಿತ್ತು. ಆದರೆ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ
ಅದನ್ನ ಪ್ರಾರಂಭ ಮಾಡಿದ್ದೇವೆ. ಇದು ಸ್ವಲ್ಪ ನಿಧಾನ ಆಗಿದೆ, ಆದರೆ ಇವತ್ತಿನಿಂದ ನಾಳೆಯಿಂದ ಆ ಕೆಲಸ ಪ್ರಾರಂಭ ಆಗುತ್ತೆ. ಕೃಷ್ಣಪ್ಪ ಹೇಳಿದಾಗೆ ಕ್ವಾಲಿಟಿ ಫುಡ್ ಇವತ್ತು ಕೊಟ್ಟಿದ್ದೀರಾ. ನಾವೆಲ್ಲ ಬಂದಿದ್ದೀವಿ ಅಂತೇಳಿ ಒಳ್ಳೆ ಇಡ್ಲಿ ಚೆನ್ನಾಗಿದೆ, ಕೇಸರಿ ಬಾತು ಅದೆಲ್ಲ ತಿಂದೆ ನಾನು, ಬಹಳ ಟೇಸ್ಟಿಯಾಗಿ ಮಾಡಿದ್ದಾರೆ. ಅದೇ ಟೇಸ್ಟಿಯಾಗಿ ಅದೇ ಶುಚಿತ್ವದಿಂದ ನಾಳೆನೂ ಕೊಡಬೇಕು, ನಿರಂತರವಾಗಿ ಕೊಡಬೇಕು. ಅದರಲ್ಲಿ ಕಾಂಪ್ರಮೈಸ್ ಆಗೋಂಗಿಲ್ಲ. ಕಾಂಪ್ರಮೈಸ್ ಆದ್ರೆ ಅವ್ರು ಯಾರು ಕಾಂಟ್ರಾಕ್ಟ್ ಮಾಡೋರು ಅವ್ರನ್ನ ತೆಗೆದಾಕ್ಬೇಕು ಅಷ್ಟೇ. ಅದಕ್ಕೆ ಸೊಲ್ಯೂಷನ್ ಬೇರೆ ಬದಲಾಯಿಸಿ ಅವ್ರಿಗೆ ಬೇರೆಯವರಿಗೆ ಕ್ವಾಲಿಟಿ ಮಾಡೋರಿಗೆ ಕೊಡಬೇಕು. ಆದ್ರಿಂದ ಈ ಒಂದು ವಿನೂತನ ಬ್ಯೂರೋ ರಿಪೋರ್ಟ್ B5 ನ್ಯೂಸ್ ತುರುವೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.